ಭಾಷಣದ ವಿರುದ್ಧ ಮಸೂದೆ ಜಾರಿಗೊಳಿಸುವ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣದ ಕುರಿತು ಮಾತನಾಡಿದ ಅವರು, ಮಸೂದೆ ಜಾರಿ ಮಾಡುವ ಮೊದಲು ಸನಾತನ ಧರ್ಮವನ್ನ ಡೆಂಗ್ಯೂ ಮತ್ತು ಮಲೇರಿಯಾಗೆ ಹೋಲಿಸಿದ ಡಿಎಂಕೆ ಪಕ್ಷವನ್ನ ಮೊದಲು ಇಂಡಿಯಾ ಮೈತ್ರಿಕೂಟದಿಂದ ಹೊರಹಾಕಲಿ ಅಂತ ಆಗ್ರಹಿಸಿದರು. ಅವರ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ಗೆ ಈ ರೀತಿಯ ಮಸೂದೆ ತರುವ ನೈತಿಕತೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಹುಟ್ಟಿಸಿಕೊಂಡು ಹುಟ್ಟಿರುವ ಆ ಮತವನ್ನ ಮತ್ತು ಮತಗ್ರಂಥವನ್ನ ನಿಷೇಧ ಮಾಡಲಿ. ಮತಗ್ರಂಥಗಳ ಹೆಸರಲ್ಲಿ ಎಷ್ಟು ಭಯೋತ್ಪಾದನೆ ನಡೀತಾ ಇದೆ. ಎಳೆ ಮಕ್ಕಳಿಗೆ ದ್ವೇಷವನ್ನ ಕಲಿಸ್ತಾ ಇದ್ದಾರೆ. ನಾವು ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀವಿ. ಇವರಿಗೆ ಧೈರ್ಯ ಇದ್ರೆ ಆ ಮತಗಳು ಮತ್ತು ಮತಗ್ರಂಥವನ್ನ ನಿಷೇಧ ಮಾಡಲಿ ಅಂತ ಅವರು ಸವಾಲು ಹಾಕಿದ್ದಾರೆ. ಯಾವುದೇ ವಿಷಯವನ್ನ ಆಧಾರ ಸಹಿತ ನಿರೂಪಿಸಿದ ಮೇಲೆ ಅದನ್ನ ನಿಷೇಧ ಮಾಡಬೇಕು. ದ್ವೇಷ ಹೇಳಿಕೆಯನ್ನ ನೀಡುವವರನ್ನ ಒದ್ದು ಹೊಳಗಾಗಬೇಕು. ಎಳೆ ಮಕ್ಕಳನ್ನೇ ಭಯೋತ್ಪಾದಕರನ್ನಾಗಿ ಮಾಡುವವರನ್ನ ಒದ್ದು ಹೊಳಗಾಗಬೇಕಲ್ವಾ? ಧಮ್ ಇದ್ರೆ ಮಾಡ್ಲಿ, ಇಲ್ಲವಾದ್ರೆ ಇವರು ಹೇಡಿಗಳು ಮತ್ತು ಇವರಿಗೆ ಧಮ್ ಇಲ್ಲ ಎನ್ನುವುದು ಅರ್ಥವಾಗುತ್ತೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಆ ಮಸೂದೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಕೆಲವು ವಿಷಯಗಳನ್ನು ಅಲ್ಲೇ ಮಾತಾಡಿದ್ರೆ ಸೂಕ್ತ. ಆ ಮಸೂದೆಯನ್ನು ವಿವರವಾಗಿ ಚರ್ಚಿಸ್ತೀವಿ. ಇವರ ಮೊದಲು ಇಂಡಿಯಾ ಅಲಯನ್ಸ್ನಿಂದ DMKನ ಹೊರಗಾಕಲಿ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥ DMK ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿ ಮಾಡಿಕೊಂಡವರಿಗೆ ಮಸೂದೆ ತರೋ ನೈತಿಕತೆ ಏನಿದೆ? ಮೊದಲು ಇಂಡಿಯಾ ಅಲಯನ್ಸ್ನಿಂದ DMKನ ಹೊರಗೆ ಹಾಕಿ ಆಮೇಲೆ ಮಸೂದೆ ಮಂಡಿಸ್ಲಿ. ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ಕೆಲವು ನೋಡಿ, ನಾವು ಕೆಲವನ್ನ ಇಲ್ಲಿ ಚರ್ಚೆ ಮಾಡಿದ್ರೆ ಸೂಕ್ತ ಇರೋದಿಲ್ಲ. ಆಧಾರ ಸಹಿತವಾಗಿ ನಾವಲ್ಲಿ ಚರ್ಚೆ ಮಾಡ್ತೀವಿ. ಇವ್ರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಹುಟ್ಟಿರ್ತಕ್ಕಂಥ ಮತಗಳನ್ನು ನಿಷೇಧಿಸಲಿ, ಮತಗ್ರಂಥಗಳನ್ನು ನಿಷೇಧಿಸಲಿ. ಆ ಮತಗ್ರಂಥಗಳ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೀತಾ ಇದೆ. ಆ ಮತಗ್ರಂಥಗಳ ಹೆಸರಿನಲ್ಲಿ ಯಾವ ರೀತಿ ದ್ವೇಷವನ್ನು ಎಳೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಇದೆಲ್ಲವನ್ನು ವಿವರವಾಗಿ ಬಿಚ್ಚಿಡ್ತೀವಿ. ಇವ್ರಿಗೆ ದಮ್ಮಿದ್ರೆ ಆ ಮತಗಳನ್ನು ನಿಷೇಧಿಸಿ ತೋರಿಸ್ಲಿ. ಅಲ್ಲ, ನಿಮಗೇನಿಲ್ಲ, ಮಾಡಬೇಕಲ್ಲ.